ಉಳುಮೆ ನಡೆಸದ ಗದ್ದೆ, ಗೊಬ್ಬರ ಕೀಟನಾಶಕ ಯಾವುದೂ ಇಲ್ಲ. ಜೊತೆಗೆ ಬೆಳೆದ ಇತರ ಹುಲ್ಲುಗಳನ್ನ ಕೀಳುವುದೂ ಇಲ್ಲ. ಜೂನ್ನಲ್ಲಿ ಒಂದು ಮಳೆ ಬಂದ ಬಳಿಕ ಬೀಜ ತುಂಬಿದ ಮಣ್ಣಿನ ಉಂಡೆ ಎಸೆದ ಗದ್ದೆಯಲ್ಲಿ ಇತರ ಹುಲ್ಲುಗಳ ನಡುವೆಯೇ ಸಮೃದ್ಧವಾಗಿ ಬೆಳೆದಿದೆ ಭತ್ತದ ಪೈರು. ಇದು ಜಪಾನಿನ ಕೃಷಿಕ ಮತ್ತು ತತ್ವಜ್ಞಾನಿ ಫುಕುವೋಕಾ ಅವರ ಸಹಜ ಕೃಷಿ ಪದ್ಧತಿಯಿಂದ ಪ್ರೇರಣೆ ಪಡೆದ ಕಾಸರಗೋಡು ಜಿಲ್ಲೆ ಕುಂಬಳೆ ಸಮೀಪದ ಪುತ್ತಿಗೆ ಪಂಚಾಯತ್ ವ್ಯಾಪ್ತಿಯ ಪೇರಾಲ್ ಕಣ್ಣೂರು ಮಾಲ್ಯ ನಿವಾಸಿ ಯುವಕ ಅಶ್ವಿನಿ ತನ್ನ ಕೃಷಿಕ ತಂದೆಯ ಸಹಕಾರದೊಂದಿಗೆ ತಮ್ಮ ಊರಿನಲ್ಲಿ ನಡೆಸಿದ ಪ್ರಯೋಗ. ಕಳೆದ ಜೂನ್ನಲ್ಲಿ ಬಿತ್ತನೆ ನಡೆಸಿದ ಸುಮಾರು 1 ಎಕರೆ ಗದ್ದೆಯ ಪೈರು ಕಟಾವಿಗೆ ಸಿದ್ಧವಾಗಿದೆ. ಇದನ್ನು ಪ್ರಚಾರ ಮಾಡಿದವರು ಜಪಾನ್ನ ಇದು ರೈತ ವಿಜ್ಞಾನಿ ಫುಕುವೋಕಾ ಅಂತೇಳಿ. ಅದನ್ನು ನಾನು ಒಂದು 10 ವರ್ಷ ಹಿಂದೆ ಓದಿದ್ರು. ಮಗ ಜರ್ಮನಿಯಲ್ಲಿ ಅದನ್ನು ಓದಿ ಬಂದು ನನ್ನ ಹತ್ರ ಹೇಳಿದ, ಇದು ಹೀಗೆ ಮಾಡುವಪ್ಪ, ಉಳದೆ ರಸಗೊಬ್ಬರ ಹಾಕದೆ, ಕೀಟನಾಶಕ ಹಾಕದೆ, ಕೊಯ್ಯದೆ ಒಂದು ಕೃಷಿ ಮಾಡಲಿಕ್ಕೆ ಆಗ್ತದೆ. ನಾನು ಓದಿದ್ದೇನೆ ಅದನ್ನು ಅಂತೇಳಿ. ಮತ್ತು ಅಪ್ಪ ನಿನ್ನ ಅಂತ ಇದೆಯಾ, ನನಗೆ ಮಾಡಲಿಕ್ಕೆ ಹೆಲ್ಪ್ ಮಾಡ್ತೀಯ ಅಂತ. ಓಕೆ ಅಂತ ಹೇಳಿದೆ, ಮಾಡುವ ಅಂತೇಳಿ. ಅದಕ್ಕೆ ಕುಂಜಾಮಾಜಿ ಅವರು ಸಪೋರ್ಟ್ ಕೊಟ್ಟರು. ಅದ್ರ ಬದಲಿಗೆ ಹುಚ್ಚು ಅಂತ ಬೈದರು. ಮತ್ತು ಸರಿ, ಹುಚ್ಚರೊಟ್ಟಿಗೆ ನಾನಿದ್ದೇನೆ, ಗದ್ದೆ ನಾನು ಕೊಡ್ತೇನೆ, ಅಷ್ಟು ವರ್ಷ ನಮಗೆ ಏನು ಕೊಡಬೇಡಿ, ನೀವು ಮಾಡಿಕೊಳ್ಳಿ ಅಂತ ಕೊಟ್ಟರು. ಆ ಕೊಟ್ಟ ನಂತರ ಪಂಚಾಯತ್ನವರು ತುಂಬ ಹೆಲ್ಪ್ ಮಾಡಿದರು. ಇದರ ಇಡೀ ಕಾಡಿತ್ತು, ಆ ಮರ ಎಲ್ಲ ಉಂಟಲ್ಲ ಗದ್ದೆಯಲ್ಲಿ, ಅಂತೆಲ್ಲ ಮರಗಳೆಲ್ಲ ಹುಲ್ಲಿತ್ತು, ಅದನ್ನೆಲ್ಲ ತೆಗೆದ್ರು. ಅವರು ತೆಗೆದ ನಂತರ ಅವ ಹೇಳಿದ ಕರೆಕ್ಟಾಗಿ, ಇದು ಹೇಗೆ ಮಾಡುವುದಪ್ಪ ಅಂತೇಳಿ. ಮಣ್ಣಿನ ಉಂಡೆ ಮಾಡೋದು, ಅದನ್ನು ಹಾಕೋದು, ಒಂದು ಉಂಡೆಯಲ್ಲಿ ಒಂದು ಬೀಜವೇ ಬರಬೇಕಿತ್ತು ಅಂತ ಅವನ ಲೆಕ್ಕ. ಆದರೆ ನಮಗೆ ನಮ್ಮ ಟ್ರಯಲ್ ಅಲ್ವ ಇದು, ಹಾಗೆ ಸ್ವಲ್ಪ ಜಾಸ್ತಿ ಬಂದಿರ್ಬೋದು. ಅದರ ಸೋಲಲ್ಲಿ ಕಾಣ್ತದೆ. ನೆಕ್ಸ್ಟ್ ವರ್ಷ ಮಾಡುವಾಗ ಪರ್ಫೆಕ್ಟಾಗಿ ಮಾಡ್ತೇವೆ ನಾವು. ಒಂದು ಉಂಡೆಯಲ್ಲಿ ಒಂದೇ ಭತ್ತ ಅಥವಾ 2 ಭತ್ತ ಬರುವಾಗೆ ಮಾಡ್ತೇವೆ ನಾವು. ಇದು ಉಳ್ಕೊಂಡದು ಎಂತ ದೊಡ್ಡ ಭಾಗ್ಯ. ಇದು ನಿಮಗೆಲ್ಲ ತೋರಿಸಲಿಕ್ಕೆ ಆಗ್ತದಲ್ಲ, ಇದು ಆಗ್ತದೆ ಅಂತೇಳಿ. ಹಾಗೆ ಇಲ್ಲಿ ನಮ್ಮ ಈ ಭಾಗದ ಪ್ರದೇಶಕ್ಕೆ ಇದು ಸೂಟ್ ಆಗ್ತದ? ಸೂಟ್ ಎಲ್ಲಿಗೂ ಸೂಟ್ ಆಗ್ತದೆ. ಯಾವ ಪ್ರದೇಶ ಆಗಲಿ, ಭತ್ತ ಮೊಳಕೆ ಬರುವ ಜಾಗದಲ್ಲಿ ಇದು ಸೂಟ್ ಆಗ್ತದೆ. ಅಂದರೆ ಖರ್ಚೇ ಇಲ್ಲದೆ, ಡೂ ನಥಿಂಗ್ ಅಂತೇಳಿ, ಖರ್ಚು ಮಾಡದೆ, ಎಂತ ಸ್ಪೆಂಡ್ ಮಾಡದೆ, ಬೇರೆ ಬೀಜ ಹಾಕಿಬಿಡುದು. ಅದರ ಉದಾಹರಣೆ ಮತ್ತೆ ಮನೆಯಲ್ಲಿ ತೋರಿಸ್ತೀವಿ ಕೆಲವು. ಬರೀ ಬಿಸಾಡಿ ಬಿಟ್ಟರೆ ಸಾಕು. ಹೇಗೆ ಕಾಡಲ್ಲಿ ಬಿದಿರು ಬೆಳೀತದ, ಅದೇ ಥರ ಭತ್ತ ಕೂಡ ಅದೇ ಜಾತಿ, ಎಲ್ಲಿ ಬಿಟ್ಟರು ಅದು ಬೆಳೀತದೆ.